ಶಾಸಕರಿಲ್ಲದ ಕ್ಷೇತ್ರ ಆಗಲಿದೆ ಧಾರವಾಡ ಕ್ಷೇತ್ರ. ತಬ್ಬಲಿ ಆಗೋಗ್ತಿದೆ ಧಾರವಾಡ ಅಸೆಂಬ್ಲಿ ಕ್ಷೇತ್ರ. ಇಂದು ವಿನಯ್ ಕುಲಕರ್ಣಿ ಶಾಸಕತ್ವ ರದ್ದಾಗುತ್ತೆ. ಧಾರವಾಡ ಕ್ಷೇತ್ರ ಶಾಸಕರಿಲ್ಲದ ಕ್ಷೇತ್ರ ಆಗುತ್ತೆ. ತಬ್ಬಲಿ ಆಗೋಗ್ತಿದೆ ಧಾರವಾಡ ಅಸೆಂಬ್ಲಿ ಕ್ಷೇತ್ರ. ಇಂದು ವಿನಯ್ ಕುಲಕರ್ಣಿ ಶಾಸಕತ್ವ ರದ್ದು. ವಿಧಾನಸೌಧಕ್ಕೆ ಜೀವಾವಧಿ ಶಿಕ್ಷೆ ಆದೇಶ ಪ್ರತಿ ಹೋಗುತ್ತೆ. ಇಂದು ಆದೇಶ ಪ್ರತಿ ತಲುಪಿದ ತಕ್ಷಣ ಸ್ಪೀಕರ್ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ತಕ್ಷಣವೇ ಶಾಸಕತ್ವದಿಂದ ವಿನಯ್ ಕುಲಕರ್ಣಿ ಅನರ್ಹಗೊಳ್ತಾರೆ. ಶಾಸಕತ್ವದ ಬಗ್ಗೆ ವಕೀಲರ ಜೊತೆ ಚರ್ಚಿಸಿರುವಂತಹ ವಿನಯ್ ತೀರ್ಪಿಗೆ ತಡೆ ಕೋರಿ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆಗೆ ಸಿದ್ಧತೆ. ಸೋಮವಾರ ಹೈಕೋರ್ಟ್ಗೆ ವಿನಯ್ ಮೇಲ್ಮನವಿ ಸಲ್ಲಿಕೆ ಮಾಡ್ತಾರೆ. ಬಟ್ ಇವತ್ತು ವಿಧಾನಸೌಧಕ್ಕೆ ಪ್ರತಿ ಹೋಗಿ ತಲುಪಿದ ಮೇಲೆ ಸ್ಪೀಕರ್ ಅನೌನ್ಸ್ ಮಾಡ್ತಾರೆ ಶಾಸಕತ್ವ ರದ್ದಾಗುತ್ತೆ ತಕ್ಷಣ. ಯಾವ ಶಾಸಕತ್ವಕ್ಕಿಂತ ನಾನು ಹೊರಗಡೆ ಬಂದ್ಬಿಟ್ರೆ ಸಾಕು ಅನ್ನುವಂಥ ರೀತಿಯಲ್ಲಿ ವಿನಯ್ ಕುಲಕರ್ಣಿ ಪರಿಸ್ಥಿತಿ ಇದೆ ಅನ್ಸುತ್ತೆ. ವಿನಯ್ ಕುಲಕರ್ಣಿ ಪರ ವಕೀಲರು ಹೈಕೋರ್ಟ್ಗೆ ಸೋಮವಾರ ಅರ್ಜಿಯನ್ನು ಸಲ್ಲಿಸ್ತಾರೆ. ತೀರ್ಪಿಗೆ ತಡೆಯನ್ನ ಕೋರಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸ್ತಾರೆ ಸೋಮವಾರ. ಜನಪ್ರತಿನಿಧಿಗಳ ಕೋರ್ಟ್, ವಿಶೇಷ ಕೋರ್ಟ್ ಇದೀಗ ಆದೇಶವನ್ನು ಹೊರಡಿಸಿದೆ. ಗಜಾನನ ಭಟ್ ಅವರು ಆದೇಶವನ್ನು ಹೊರಡಿಸಿದ್ದಾರೆ. 16 ಜನಕ್ಕೆ ಜೀವಾವಧಿ ಶಿಕ್ಷೆ. ಒಬ್ಬ ಆರೋಪಿಯನ್ನ ಬಿಟ್ಟು ಒಬ್ಬ ಆರೋಪಿಗೆ 7 ವರ್ಷದ ಶಿಕ್ಷೆ ಆಗುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಆನಂದ್, ಇದೀಗ ನೋಡಿ ಒಂದ್ ಕಡೆ ನಾವು ಗಮನಿಸ್ತಾ ಹೋದ್ರೆ ಅರುಣ್, ಒಂದ್ ಕಡೆ ವಿನಯ್ ಕುಲಕರ್ಣಿ ಫುಲ್ ಡಿಪ್ರೆಷನ್ ಇದ್ದಾರೆ. ಜೀವಾವಧಿ ಶಿಕ್ಷೆಯನ್ನ ಅನೌನ್ಸ್ ಮಾಡುತ್ತೆ ಕೋರ್ಟ್. ವಿನಯ್ ಕುಲಕರ್ಣಿ ಅವರ ಗ್ಯಾಂಗ್ ಡಿಪ್ರೆಷನ್ ಇದ್ದಾರೆ. ಈಗ ಸದ್ಯ ಕ್ವಾರಂಟೈನ್ ಸೆಲ್ನಲ್ಲಿ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿ. ಮತ್ತೊಂದು ಕಡೆ ಹೈಕೋರ್ಟ್ಗೆ ಸೋಮವಾರ ಅರ್ಜಿಯನ್ನ ಸಲ್ಲಿಸೋದಕ್ಕೆ ರೆಡಿಯನ್ನ ಆಗಿದ್ದಾರೆ ವಿನಯ್ ಪರ ವಕೀಲರು ಅನ್ನುವಂತ ಮಾಹಿತಿ. ಏನೆಲ್ಲ ಅಪ್ಡೇಟ್ಸ್ ಇದೆ ಇವೆಲ್ಲರ ಕುರಿತಾಗಿ? ವನಿತಾ, ಏನಂದ್ರೆ ಈಗಾಗಲೇ ಶಾಸಕ ಸ್ಥಾನದ ಬಗ್ಗೆ ಏನಂದ್ರೆ ಈಗ ಏನೋ ವಿನಯ್ ಕುಲಕರ್ಣಿ ಅವರಿಗೆ ಒಂದ್ ರೀತಿ ವಕೀಲರ ಜೊತೆ ಏನೋ ಇದ್ ಮಾಡುವಂತದ್ದು, ಜೊತೆಗೆ ಯಾಕಂದ್ರೆ ಅವ್ರ ಶಾಸಕ ಸ್ಥಾನ ಈಗ ಅನರ್ಹ ಆಗುವಂತದ್ದು. ಅದ್ರ ಬೆನ್ನಲ್ಲೇ ಇದೀಗ ಅವರು ವಕೀಲರ ಜೊತೆ ಚರ್ಚೆನ ಮಾಡಿರೋದು. ಮೊದಲನೇದಾಗಿ ಏನಂದ್ರೆ ಈಗ ಕೋರ್ಟ್ ನೆನ್ನೆ ಕೊಟ್ಟಂತ ಏನು ಆದೇಶ ಏನಿದೆ, ಸೊ ಅದಕ್ಕೆ ಒಂದು ತಡೆಯಾಜ್ಞೆ ತರಬೇಕು. ಮತ್ತೆ ಆ ಒಂದು ತೀರ್ಪೇನಿದೆ ಅದನ್ನ ಅಮಾನತ್ನಲ್ಲಿ ಇಡಿ ಅಂತ ಹೇಳ್ಬಿಟ್ಟು ಅವರು ಹೈಕೋರ್ಟ್ಗೆ ಒಂದು ಅರ್ಜಿಯನ್ನ ಹಾಕೊಂತಾರೆ. ಆ ಒಂದು ಸಂದರ್ಭದಲ್ಲಿ ಇವರ ಶಾಸಕ ಸ್ಥಾನವೂ ಸಹ ಮುಂದುವರಿಯುತ್ತೆ. ಒಂದು ವೇಳೆ ಹೈಕೋರ್ಟ್ ಏನಾದ್ರೂ ಸ್ಟೇ ಕೊಟ್ರೆ ಈ ಒಂದು ಪ್ರಕರಣದಲ್ಲಿ, ಅದು ಆಗ ಅವರ ಶಾಸಕ ಸ್ಥಾನ ಮುಂದುವರಿಯುತ್ತೆ. ಒಂದು ವೇಳೆ ತಡೆ ಕೊಡಲು ವಿಫಲವಾದಂತ ಸಂದರ್ಭದಲ್ಲಿ ಏನು ಕೋರ್ಟ್ ಏನು ಈ ರೀತಿಯ ಒಂದು ನಿರ್ಧಾರಕ್ಕೆ ಬರುವಂತ ಸಾಧ್ಯತೆ ಇರುತ್ತೆ. ಅದ್ರ ಜೊತೆಗೆ ಅವರು ಅನರ್ಹರಾಗ್ತಾರೆ. ಮತ್ತೆ ಏನು ಈಗಾಗಲೇ ವಕೀಲರ ಜೊತೆ ನಿನ್ನೆ ಸಹ ಅವರು ಚರ್ಚೆಯನ್ನ ಮಾಡಿರುವಂತದ್ದು ಯಾವ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇದನ್ನ ಕಾನೂನು ಹೋರಾಟ ಮಾಡಬೇಕು, ಮತ್ತೆ ಈ ಕೊಟ್ಟಂತ ತೀರ್ಪೇನಿದೆ ಆ ತೀರ್ಪನ್ನ ಯಾವ ರೀತಿ ನಾವು ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಸಹ ಮಾಡಿರುವಂತದ್ದು. ವನಿತಾ, ಎಸ್ ಅರುಣ್, ಈಗ ಮತ್ತೊಂದು ವಿಚಾರ ಅಂತ ಅಂದ್ರೆ ಈಗಾಗಲೇ ವಿನಯ್ ಕುಲಕರ್ಣಿ ಮತ್ತು ಅವರ ಗ್ಯಾಂಗ್ ಒಂದ್ ಕಡೆ ಈಗ ಸದ್ಯಕ್ಕೆ ಕ್ವಾರಂಟೈನ್ ಸೆಲ್ನಲ್ಲಿ ಇರ್ತಾರೆ. ಅಲ್ಲಿ ಕಾನೂನಾತ್ಮಕವಾಗಿ ಇರುವಂತ ಒಂದಿಷ್ಟು ರೂಲ್ಸ್ ಅಂಡ್ ಕಂಡೀಷನ್ಸ್ಗಳು. ಸದ್ಯಕ್ಕೆ ಒಂದು ರೀತಿಯಾಗಿ ತಾತ್ಕಾಲಿಕವಾಗಿ ಒಂದು ನಂಬರನ್ನು ಕೊಟ್ಟಿದ್ದಾರೆ ವಿನಯ್ ಕುಲಕರ್ಣಿಗೆ ಅನ್ನುವಂಥದ್ದು. ಇನ್ನು ಅದ್ರ ಜೊತೆಗೆ ಧಾರವಾಡದಲ್ಲೂ ಸಹಿತ ಶಾಸಕತ್ವ ಇದೀಗ ಸ್ಪೀಕರ್ಗೆ ಇವರ ಒಂದು ಪ್ರತಿ ಹೋಗಿ ತಲುಪ್ತು ಅಂತ ಅಂದಾಗ ಇವತ್ತು ಶಾಸಕ ಸ್ಥಾನದಿಂದ ಅನರ್ಹಗೊಳ್ತಾರೆ. ಧಾರವಾಡದ ಪರಿಸ್ಥಿತಿಯಲ್ಲಿ ಈಗ ಸರ್ಕಾರ ಯಾವ ರೀತಿಯಾದಂಥ ನಿರ್ಧಾರಗಳನ್ನ ತೆಗೆದುಕೊಳ್ಬಹುದು ಮತ್ತೆ ಅಂತ ವನಿತಾರೆ ಅಂದ್ರೆ ಈಗಾಗಲೇ ನಿನ್ನೆ ಏನು ವಿನಯ್ ಕುಲಕರ್ಣಿ ಜೈಲಿಗೆ ಹೋಗಿರುವಂತ ಅವರು ತಾತ್ಕಾಲಿಕವಾಗಿ ನಂಬರ್ ಅಂತ ಕೊಟ್ಟಿರ್ತಾರೆ. ಅದಾದ ನಂತರ ಇವತ್ತು CTP ನಂಬರ್ ಅಂತ ಕೊಡ್ತಾರೆ. ಅಂದ್ರೆ ಏನು ಕನ್ವಿಕ್ಟೆಡ್ ಟ್ರಯಲ್ ಪ್ರಿಸನರ್ಸ್ ಅಂತ ಹೇಳ್ಬಿಟ್ಟು, ಅಂದ್ರೆ ವಿಚಾರಣೆ ಶಿಕ್ಷೆಗೊಳಗಾದಂತ ಕೈದಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಒಂದು ನಂಬರ್ ಅನ್ನ ಕೊಡ್ತಾರೆ. ಅದರ ಜೊತೆಗೆ ಏನಂದ್ರೆ ಅವರ ಶಾಸಕ ಸ್ಥಾನ ಇರುವಂತದ್ದು ಈಗ ಏನಿದ್ರು ಸಹ ಈಗ ನಿನ್ನೆ ಸಹ ಒಂದು ಸ್ಪೀಕರ್ ಅವರ ಒಂದು ಕಚೇರಿಗೆ ಏನು ಆದೇಶದ ಪ್ರತಿ ತಲುಪಿರುವಂತದ್ದು. ಅಂದ್ರೆ ಕೋರ್ಟ್ ಆದೇಶ ಪ್ರತಿ ತಲುಪಿದ ನಂತರ ಏನಂದ್ರೆ ಸ್ಪೀಕರ್ ಒಂದು ಕ್ರಮಗಳನ್ನ ಕೈಗೊಳ್ಳಬೇಕಾಗುತ್ತೆ. ಯಾಕಂದ್ರೆ ಅದಕ್ಕೆ ಒಂದಷ್ಟು ಟೈಮ್ ಇರುತ್ತೆ. ಅದನ್ನ ಕಾನೂನು ರೀತಿಯಲ್ಲಿ ಚರ್ಚೆ ಮಾಡಿ ಸ್ಪೀಕರ್ ರೂಮ್ ಇರ್ಬೋದು, ಮತ್ತೆ ಅವರ ಅಧಿಕಾರಿಗಳು ಕಲಾಪ ಕಾರ್ಯದರ್ಶಿಗಳಿರ್ಬೋದು, ಯಾವ ರೀತಿ ಇದನ್ನ ಆದೇಶ ಪ್ರತಿ ನೋಡಿದ ನಂತರ ಅವರು ಕಾನೂನು ಚರ್ಚೆಯನ್ನ ಮಾಡ್ತಾರೆ. ಯಾಕಂದ್ರೆ ಇಮಿಡಿಯೇಟ್ಲಿ ಏನು ಅವರನ್ನ ಸಸ್ಪೆಂಡ್ ಮಾಡ್ಬೇಕಾ ಅಥವಾ ಏನು ಅನ್ನೋದ್ರ ಬಗ್ಗೆ ಸಹ ಚರ್ಚೆಯನ್ನ ಮಾಡ್ತಾರೆ. ವನಿತಾ, ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.